ದಿನಕ್ಕೊಂದು ಕತೆ ನಿಮ್ಮ ಜೊತೆ. ಇಂದಿನ ಕತೆ ದಡ್ಡ ಹುಡುಗ ದೊಡ್ಡ ವಿಜ್ಞಾನಿಯಾದ ಕತೆ. ಒಂದೂರಿನಲ್ಲಿ ಒಬ್ಬ ತಾಯಿಯು ತನ್ನ ಮಗನಿಗೆ ಶಿಕ್ಷಣವನ್ನ ಕೊಡಿಸಲು ವಿಚಾರವನ್ನ ಮಾಡುತ್ತಾಳೆ. ಆದರೆ ಆ ಮಗುವಿಗೆ ವಿಕಲಾಂಗತೆ ಇರುತ್ತದೆ. ಏನಾದರಾಗಲಿ ತಂದೆ ತಾಯಿಗಳ ಕರ್ತವ್ಯ ಏನು? ಮಕ್ಕಳಿಗೆ ಉನ್ನತವಾದ ಶಿಕ್ಷಣ ಕೊಡುವುದು ನನ್ನ ಕರ್ತವ್ಯ. ನಾನು ಇವನನ್ನು ಶಾಲೆಗೆ ಕಳಿಸುತ್ತೇನೆ. ಏಕೆಂದರೆ ಇವನಿಗೆ ಶಿಕ್ಷಣವನ್ನು ಕೊಡಿಸಿದರೆ ಇವನ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತದೆ ಅಂತ ತಾಯಿ ವಿಚಾರವನ್ನ ಮಾಡಿ ಆ ಮಗುವನ್ನ ಶಾಲೆಗೆ ಕರೆದುಕೊಂಡು ಹೋಗುತ್ತಾಳೆ. ಆದರೆ ಆ ಶಾಲೆಯಲ್ಲಿ ಮಗುವಿನ ಕಲಿಕೆಯ ಮಟ್ಟವನ್ನ ಪರೀಕ್ಷಿಸಿದ ಮೇಲೆಯೇ ದಾಖಲಾತಿಗೆ ಅವಕಾಶವಿತ್ತು. ಹಾಗಾಗಿ ಮಗುವನ್ನು ಒಮ್ಮೆಲೆ ದಾಖಲಾತಿಯನ್ನು ಮಾಡಲಾಗಲಿಲ್ಲ. ಮಗುವಿನ ಕಲಿಕೆಯ ಗುಣಮಟ್ಟವನ್ನ ಪರೀಕ್ಷಿಸಲು ಆ ಮಗುವನ್ನು ಅಲ್ಲಿರುವಂತಹ ಶಿಕ್ಷಕರ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ. ಕರೆದುಕೊಂಡು ಹೋದ ಮೇಲೆ ಶಿಕ್ಷಕರು ಮಗುವಿನ ಸಾಮರ್ಥ್ಯವನ್ನ ಪರೀಕ್ಷಿಸತೊಡಗಿದರು. ಆದರೆ ಮಗುವು ಉತ್ತರವನ್ನ ಕೊಡಲು ಅಸಮರ್ಥನಾದನು. ಆಗ ಶಿಕ್ಷಕರು ಮಗುವಿನ ತಾಯಿಗೆ ಹೇಳುತ್ತಾರೆ, ನಿನ್ನ ಮಗನು ನಾವು ಕೇಳಿದಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ಕೊಡಲಿಲ್ಲ. ಅದಲ್ಲದೆ ಅವನ ಕಿವಿಯಲ್ಲಿ ತೊಂದರೆ ಇದೆ ಅಂತ ಆ ತಾಯಿಗೆ ಹೇಳುತ್ತಾರೆ. ಆಗ ಆ ತಾಯಿಯು ಹೇಳುತ್ತಾಳೆ, ಮಗುವಿನ ಕಿವಿಯಲ್ಲಿ ತೊಂದರೆ ಇದೆ, ನಾವು ಕೇಳಿದಂತಹ ಪ್ರಶ್ನೆಗಳು ಅವನಿಗೆ ಅರ್ಥವಾಗುವುದಿಲ್ಲ. ಇದಕ್ಕಿಂತ ಹೆಚ್ಚಾಗಿ ಅವನಿಗೆ ಶಿಕ್ಷಣವು ದೊರೆಯಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಿನ್ನ ಮಗನನ್ನು ನೀನು ಕರೆದುಕೊಂಡು ಹೋಗಿ ಅವನನ್ನು ಯಾವುದಾದರೊಂದು ಉದ್ಯೋಗದಲ್ಲಿ ತೊಡಗಿಸುವಂತ ಆ ತಾಯಿಗೆ ಶಿಕ್ಷಕರು ಹೇಳುತ್ತಾರೆ. ತಾಯಿಯು ಶಿಕ್ಷಕರಿಗೆ ಹೇಳುತ್ತಾಳೆ, ನನ್ನ ಮಗನು ದಡ್ಡನಲ್ಲ, ಆತನ ಕಿವಿಯಲ್ಲಿ ಸ್ವಲ್ಪ ತೊಂದರೆ ಇದೆ, ದಯವಿಟ್ಟು ನೀವು ನನ್ನ ಮಗನನ್ನು ದಾಖಲಿಸಿಕೊಳ್ಳಿ ಅಂತ ಶಿಕ್ಷಕರಲ್ಲಿ ಮನವಿಯನ್ನ ಮಾಡ್ತಾಳೆ. ಆದರೆ ಶಿಕ್ಷಕರು ಒಪ್ಪುವುದಿಲ್ಲ. ಇದರಿಂದ ತಾಯಿಯು ಶಿಕ್ಷಕರಿಗೆ ಹೇಳುತ್ತಾಳೆ, ನಾನು ನಿಮ್ಮ ಮುಂದೆ ಶಪಥವನ್ನ ಮಾಡುತ್ತೇನೆ, ಮುಂದೆ ನನ್ನ ಮಗನನ್ನು ದೊಡ್ಡ ವಿಜ್ಞಾನಿಯನ್ನಾಗಿ ಮಾಡುತ್ತೇನೆ ಅಂತ ಅಲ್ಲಿರುವಂತಹ ಶಿಕ್ಷಕರ ಮುಂದೆ ಶಪಥವನ್ನ ಮಾಡಿ ಹೋಗುತ್ತಾಳೆ. ಮರುದಿನದಿಂದ ಮನೆಯಲ್ಲೇ ಮಗುವಿಗೆ ಪಾಠ ಪ್ರವಚನಗಳು ಆರಂಭವಾದವು. ಶಿಕ್ಷಕರು ಮನೆಗೆ ಬಂದು ಪ್ರತಿದಿನವೂ ಆತನಿಗೆ ಅಭ್ಯಾಸವನ್ನ ಹೇಳಿಕೊಡುತ್ತಿದ್ದರು. ಆ ಮಗುವು ವಿಜ್ಞಾನದಲ್ಲಿ ಚುರುಕನಾಗಿದ್ದರಿಂದ ತಾಯಿಯು ಮನೆಯಲ್ಲಿಯೇ ಆತನಿಗೆ ಚಿಕ್ಕದಾದ ಒಂದು ಪ್ರಯೋಗಶಾಲೆಯನ್ನೊಂದು ಮಾಡಿಕೊಟ್ಟಳು. ಇದರಿಂದ ಅನೇಕ ವಿಜ್ಞಾನಿಗಳು ಬಂದು ಆತನಿಗೆ ಮನೆಯಲ್ಲಿಯೇ ಮಾರ್ಗದರ್ಶನವನ್ನ ಕೊಡುತ್ತಾರೆ. ಮನೆಯಲ್ಲಿರುವಂತಹ ಪ್ರಯೋಗಶಾಲೆಯು ಸಾಲದಾಯಿತು. ಆದ್ದರಿಂದ ಆತನಿಗೆ ಒಂದು ದೊಡ್ಡದಾದ ಪ್ರಯೋಗಶಾಲೆಯನ್ನ ತೆಗೆದ. ಇದರಿಂದ ಆತನಿಗೆ ಆವಿಷ್ಕಾರವನ್ನ ಮಾಡಲು ಅನುಕೂಲವಾಯಿತು. ದಿನೇ ದಿನೇ ಆತ ಹೊಸದಾದ ಆವಿಷ್ಕಾರವನ್ನ ಮಾಡಿ ಅದರಲ್ಲಿ ಯಶಸ್ವಿಯೂ ಕೂಡ ಆದ. ಒಂದು ದಿನ ಆತನು ನೊಬೆಲ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡ. ಅದಲ್ಲದೆ ಆತ ಅನೇಕ ಯಂತ್ರೋಪಕರಣಗಳನ್ನ ಆವಿಷ್ಕಾರ ಮಾಡಿದ. ಅದಲ್ಲದೆ ಯಂತ್ರೋಪಕರಣಗಳಲ್ಲಿರುವಂತಹ ದೋಷವನ್ನು ಕೂಡ ನಿವಾರಿಸಿದ. ಅವನು ಮತ್ಯಾರು ಅಲ್ಲ, ಬಲ್ಬನ್ನು ಕಂಡು ಹಿಡಿದಂತಹ ಥಾಮಸ್ ಅಲ್ವಾ ಎಡಿಸನ್. ಇದರಿಂದ ತಿಳಿದು ಬರುವುದೇನೆಂದರೆ ಎಲ್ಲರಲ್ಲಿಯೂ ಒಂದೊಂದು ನ್ಯೂನ್ಯತೆ ಇರುತ್ತದೆ. ನಾವು ಆ ನ್ಯೂನ್ಯತೆಯನ್ನ ಬದಿಗಿಟ್ಟು ಪ್ರಯತ್ನ ಪಟ್ಟರೆ ಯಶಸ್ಸು ಖಚಿತ. ದಡ್ಡ ಹುಡುಗ ದೊಡ್ಡ ವಿಜ್ಞಾನಿ ಅಂದ. ಥ್ಯಾಂಕ್ ಯು.